ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರ ಅಂತ. ವೆರಿ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಐ ಥಿಂಕ್ 1-2 ಮಂತ್ಸ್ ಆಗೋಗಿದೆ ನಾನು ಯೂಟ್ಯೂಬ್ಗೆ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ತುಂಬ ಗ್ಯಾಪ್ ಆಗೋಯಿತು. ಸಮ್ ರೀಸನ್ಸ್, ಹೆಲ್ತ್ ಇಶ್ಯೂ, ನನಗೆ ಹುಷಾರಿರಲಿಲ್ಲ, ಪಾಪುಗೆ ಹುಷಾರಿರಲಿಲ್ಲ, ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಅಮ್ಮನಿಗೂ ಹುಷಾರಿರಲಿಲ್ಲ. ಸೊ ಒಂದಷ್ಟು ಎಲ್ಲ ಒಟ್ಟೊಟ್ಟಿಗೆ ಒಂದಷ್ಟು ವಿಷಯಗಳಾಯಿತು. ಹಾಗಾಗಿ ವ್ಲಾಗ್ಸ್ ಕಡೆ ನಾನು ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ಇವಾಗ ನನ್ನ ಮಗಳು ಬರ್ಡೇ ವ್ಲಾಗ್ನ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಅವಳು ಬರ್ಡೇ ಕಂಪ್ಲೀಟಾಗಿ 1 ಮಂತೇ ಆಗೋಯಿತು. ಜುಲೈ 14th ಅವಳು ಬರ್ಡೇ ಆಗಿದ್ದು. ಆ ವ್ಲಾಗ್ನ ನಾನು ಇವಾಗ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಸಾರಿ ಫಾರ್ ದಟ್. ಬರ್ಡೇಗೆ ಪ್ರಿಪ್ರೇಷನ್ ನಡೀತಾ ಇದೆ. ಬೆಳಿಗ್ಗೆ ನಾರ್ಮಲಾಗಿ ಎದ್ದು ಅವಳಿಗೆ ಸ್ನಾನ ಮಾಡಿಸಿ ಮನೇಲೆಲ್ಲ ಕೆಲಸ ಮುಗಿಸಿ ಒಂದು ರೌಂಡ್ ಅವಳನ್ನು ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಅಲ್ಲಿಂದ ಹಂಗೆ ಸ್ಕೂಲಿಗೆ ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾಯಿತು. ಅಷ್ಟರಲ್ಲಿ ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅತ್ತೆ ಮಕ್ಕಳು, ನನ್ನ ತಮ್ಮಂದಿರು, ನಮ್ಮ ಅತ್ತಿಗೆ, ನಮ್ಮ ಅಜ್ಜಿ, ನಮ್ಮ ರಿಲೇಟಿವ್ಸ್ ಅಂತ ಬರ್ಡೇಗೆ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಬಂದಿದ್ದರು. ಪಾಪುನು ಮಧ್ಯಾಹ್ನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವತ್ತು ಆ್ಯಕ್ಚುಲಿ ಅವಳಿಗೆ ಟೆಸ್ಟ್ ಇತ್ತು. ಅವಳಿಗೆ ಸ್ಕೂಲಿಗೆ ಅವಳನ್ನ ಜಾಯಿನ್ ಮಾಡಿಸ್ದಾಗಿಂದ ಅದೇ ಫಸ್ಟ್ ಅವಳು ಅಟೆಂಡ್ ಮಾಡಿದ್ದು ಆ ಥರ ಒಂದು ಎಕ್ಸಾಮ್ನ. ಹಾಗೆ ಅವಳು ಬಂದು ನೋಡ್ತಿರ್ಬೋದು, ಅವಳು ಹೆಲ್ಪ್ ಮಾಡ್ತಿದ್ದಾಳೆ ಅವರಿಗೆಲ್ಲ. ಅವನು ಬಲೂನೆಲ್ಲ ನನ್ನ ತಮ್ಮನೇ ರೆಡಿ ಮಾಡ್ತಿದ್ದಾನೆ. ನನ್ನ ತಮ್ಮ ಮತ್ತು ನನ್ನ ಅತ್ತೆ ಮಗಳಿದ್ದಾಳೆ, ನನ್ನ ತಂಗಿ, ಅವರಿಬ್ಬರು ಸೇರ್ಕೊಂಡು ರೆಡಿ ಮಾಡ್ತಿದ್ರು. ಇವಳು ಅವ್ರ ಜೊತೆ ಸಖತ್ ಮಜಾ ಮಾಡಿದ್ಲು, ಎಂಜಾಯ್ ಮಾಡ್ತಿದ್ಲು. ಯಾವಾಗೂ ಪ್ರತಿ ವರ್ಷ ನನ್ನ ಮಗಳು ಬರ್ಡೇ ಬಂತು ಅಂದರೆ ಏನಾದರೂ ಒಂದು ರೀಸನ್ಸ್, ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಿತ್ತು, ಇಲ್ಲ ಯಾರಿಗಾದರೂ ಹುಷಾರಿರಲ್ಲ, ಇಲ್ಲ ಯಾರೋ ಇರೋದೇ ಇಲ್ಲ, ಆ ಥರ ಆಗೋಗ್ತಿತ್ತು. ನನಗೆ ಸಖತ್ ಬೇಜಾರಾಗ್ತಿತ್ತು. ಅಯ್ಯೋ ಏನಪ್ಪ ಇದೆಲ್ಲ ಅಂತ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಅತ್ತೆ ಅಡುಗೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಎಲ್ಲನೂ ಮಾಡಿ ಮುಗಿಸ್ಬಿಟ್ಟಿದ್ದೆ ನಾನು. ಅತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಅಂತ ಅಂದ್ಕೊಂಡು ಮಾಡ್ಕೊಂಡ್ವಿ. ತುಂಬ ಐಟಮ್ಸ್ ಮಾಡ್ಕೊಂಡಿದ್ದೆ, ಎಲ್ಲರೂ ಬಂದಿದ್ರಲ್ವ ಅಂತ ಹೇಳಿಬಿಟ್ಟು. ಹಾಗೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಜೋಡಿಸ್ಕೊತಿದ್ದೆ. ಪಾತ್ರೆಗಳೆಲ್ಲ ನೀಟಾಗಿ ಎಲ್ಲೆಲ್ಲ ಅರೇಂಜ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನೂ ಇವರು ಕಂಪ್ಲೀಟಾಗಿ ರೆಡಿನೇ ಮಾಡಿರಲಿಲ್ಲ. ಎಷ್ಟು ಟೈಮ್ ತೊಗೊಂತು ಗೊತ್ತಾ? ನೋಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ ಡೆಕೋರೇಷನ್ ಮಾಡೋದು. ಬಲೂನ್ಸ್ಗೆ ಹೇರ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯಿತು. ಅದನ್ನು ಹೇರ್ ಪಂಪ್ ಮಾಡ್ತೀವಲ್ಲ ಮಿಷಿನ್, ಅದನ್ನು ತರಿಸಿರಲಿಲ್ಲ ನಾನು. ನಮ್ಮ ಆಂಟಿ ಮನೇಲಿ ಇತ್ತು ಅಂದರು. ತರ್ಸೋದು ಮರ್ತೋಯ್ತು ನನಗೆ. ಬಾಯಲ್ಲೇ ಗಾಳಿ ಹಾಕಿ ಎಲ್ರಿಗೂ ಪಾಪ ಸಾಕಾಗೋಯಿತು. ನೋಡ್ತಿರ್ಬೋದು ಎಲ್ಲ ಕುತ್ಕೊಂಡು ಹಂಗೆ ಸಣ್ಣದಾಗಿ ಕೂಡ ಒಂದು ಪಾರ್ಟಿ ಥರ ಕಾಫಿ, ಟೀ ಯಾರಿಗೇನು ಬೇಕು ಅದನ್ನೆಲ್ಲ ಮಾಡಿ ಕುಡ್ಕೊತ, ಹಾಗೆ ಏನಿದೆ ಏನು ಸಿಗುತ್ತೆ ಕೈಗೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ನನ್ನ ತಮ್ಮನೂ ನನ್ನ ತಂಗಿನೂ ಸೇರಿಕೊಂಡು ಡೆಕೋರೇಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ರು. ಇಷ್ಟೆಲ್ಲ ಮಾಡೋ ಪ್ಲ್ಯಾನಿಂಗ್ ಇದ್ದಿದ್ದರೆ ಮುಂಚೆನೇ ಪ್ಲ್ಯಾನ್ ಮಾಡಿ ನಾನು ಆರ್ಡರ್ ಮಾಡಿ ತರಿಸ್ಕೊಂಡ್ಬಿಡ್ತಿದ್ದೆ. ಬಟ್ ಏನೋ ಸಿಂಪಲ್ಲಾಗಿ ಒಂದು 4 ಬಲೂನಲ್ಲಿ ಹಾಕಿ ಮಾಡೋಣ ಅಂತ ನಾನು ಅಂದ್ಕೊಂಡೆ. ನನ್ನ ತಮ್ಮ, ನನ್ನ ತಂಗಿ ಇಲ್ಲ ಮಾಡೋದೇ ಮಾಡ್ತೀಯಾ, ಏನಕ್ಕೆ ಹಂಗೆ ಮಾಡ್ತೀಯಾ, ನೀಟಾಗಿ ಮಾಡೋಣ ಅಂತ ಹೇಳಿ ಫೈನಲಾಗಿ ಎಫರ್ಟ್ ಹಾಕಿ ಅಷ್ಟು ರೆಡಿ ಮಾಡಿದರು. ಹಾಗೆ ಹೇಳೋದ್ನಲ್ಲ, ನನ್ನ ತಮ್ಮಂದಿರು ಬಂದಿದ್ದರು ಅಂತ. ಅವರು ಎಲ್ಲ ಒಬ್ಬೊಬ್ಬರಾಗಿ ಬಂದಿದ್ದರು. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರು. ಆಲ್ಮೋಸ್ಟ್ ಒಂದು 5:30 ಅಷ್ಟರಲ್ಲಿ ಡೆಕೋರೇಷನ್ ಕೂಡ ಮುಗ್ದಿತ್ತು. ನೋಡಿ ನನ್ನ ಮಗಳು ಹೆಂಗೆ ರೆಡಿಯಾಗಿ ಬರ್ತಿದ್ದಾಳೆ ಅಂತ. ಅವಳಿಗೆ ಏನೋ ಒಂಥರ ಖುಷಿ. ನನ್ನ ಬರ್ಡೇ ಮಾಡೋಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ ಅನ್ನೋದೊಂದು. ಪಟ್ ಅಂತ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳು ನೀಟಾಗಿ ರೆಡಿ ಮಾಡಿಸ್ಕೊಂಡು ಬರ್ತಿದ್ದಾಳೆ. ಈ ವರ್ಷವೇ ಏನೂ ಬೇಜಾರಿಲ್ಲದೆ ಖುಷಿಯಾಗಿ ತುಂಬ ಚೆನ್ನಾಗಿ ನನ್ನ ಮಗಳು ಬರ್ಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು. ಲಾಸ್ಟ್ ಅವಳು 2 ಇಯರ್ಸ್ ಇದ್ದಾಗ ಸೆಲೆಬ್ರೇಟ್ ಮಾಡಿದ್ದೆ ಈ ಮನೇಲೇ. ಬಟ್ ಡೆಕೋರೇಷನ್ ಅಂತೆಲ್ಲ ಏನೂ ಮಾಡಿರಲಿಲ್ಲ. ಹಾಗೆ ಸುಮ್ಮನೆ ಕೇಕ್ ತಂದು ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಈ ಸಲ ಎಲ್ಲರೂ ಇದ್ರಲ್ವ, ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗೋಯಿತು ಎಲ್ಲರೂ ಇದ್ದಾರೆ ಅಂತ. ಲಾಸ್ಟ್ ಇಯರು ನಮ್ಮ ಅಮ್ಮನ ಮನೆಯಲ್ಲೇ ಮಾಡಿದ್ವಿ. ಅಲ್ಲಿ ಇವೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ದೆ ನಾನು. ಇಲ್ಲಿಗೆ ಅವ್ರನ್ನೆಲ್ಲ ಕರೆಸಿ ಮಾಡೋದು ಅಷ್ಟು ನನಗೇನೋ ಸರಿ ಅನ್ನಿಸ್ಲಿಲ್ಲ. ನಾನೇ ಇದ್ದೀನಿ, ನಾನೇ ಮಾಡ್ತೀನಿ ಅಂತ ನನ್ನ ತಮ್ಮ, ನನ್ನ ತಂಗಿ ಅಂದಿದ್ರಲ್ವ. ಅವರಿಗೆ ಎಷ್ಟಾಗುತ್ತೆ ಅಷ್ಟು ನೋಡೋಣ. ನೆಕ್ಸ್ಟು 5ನೇ ವರ್ಷದ ಬರ್ಡೇ ಬೇಕಿದ್ದರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು, ಇವೆಂಟ್ ಅವ್ರಿಗೆ ಕೊಟ್ಟು ಅಂತ ಹೇಳಿ ಅಂದ್ಕೊತಿದ್ದೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಆಚೆ ಈಚೆ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಆ್ಯಂಗಲ್
ಬೇರೆ ಬೇರೆ ಥರ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಕಡೆ ಶೂಟ್ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಆಚೆ ಈಚೆ ಆಗಿರುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ವಾಯ್ಸ್ ಓವರೇ ಏನಕ್ಕೆ ಕೊಡ್ತಿದ್ದೀನಿ ಅಂದರೆ ತುಂಬ ಮಾತಾಡ್ಬಿಟ್ಟಿದ್ದಾರೆ, ಅದು ತೀರಾ ಚೆನ್ನಾಗಿರಲ್ಲ, ಅದನ್ನೆಲ್ಲ ಹಂಗೆ ತಗೊಬಂದು ಪೋಸ್ಟ್ ಮಾಡಿದ್ರೆ. ಹಾಗಾಗಿ ನಾನೇ ಓನಾಗಿ ವಾಯ್ಸ್ ಕೊಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ನಾನಿಲ್ಲಿ ವಾಯ್ಸ್ನ ಕೊಡ್ತಿದ್ದೀನಿ. ಆಲ್ಮೋಸ್ಟ್ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕೇಕೆಲ್ಲ ಕಟ್ಟಿಂಗ್ ಆಗಿ ಕೇಕ್ ಕೂಡ ನಾನು ಪಾಪುಗೆ ತಿನ್ನಿಸ್ತಿದ್ದೀನಿ. ನಾನು ಸುಮ್ಮನೆ ಹಂಗೆ ಜಸ್ಟ್ ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನೂ ಇರಲಿಲ್ಲ, ನಮ್ಮಮ್ಮ ಹಾಕೋ 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 ಅಂತ ಫೋರ್ಸ್ ಮಾಡಿದ್ರು. ಹಾಗಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಹಾಗೆ ರೆಡಿಯಾಗಿ ಅವಳಿಗೆ ಕೇಕೆಲ್ಲ ಕಟ್ ಮಾಡಿ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀವಿ ಒಬ್ಬೊಬ್ಬರೇ. ಎಲ್ಲರೂ ಬಂದಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಎಕ್ಸ್ಪೆಕ್ಟೇಷನ್ಸ್ ಅಂತ ಇತ್ತು, ಯಾಕಂದರೆ ನಾನು ಯಾವಾಗ ಕರೆದ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾವತ್ತೂ ನಮಗಾಗಲ್ಲ, ನಾವು ಬರಲ್ಲ ಅಂತ ಸಣ್ಣ ರೀಸನ್ ಕೂಡ ಅವ್ರು ಹೇಳಲ್ಲ. ಅವರು ಆ ಥರ ಸಿಚುವೇಶನ್ ಇದ್ದರೆ ನಾನೇ ಕರೆಯೋಕ್ಕೆ ಹೋಗಲ್ಲ ಅವ್ರುಗಳನ್ನ. ನೋಡ್ತಿರ್ಬೋದು ಎಲ್ಲ ಹೆಂಗೆ ಕೂತಿದ್ದಾರೆ ಅಂತ. ಸಿಚುವೇಶನ್ ಇಲ್ಲ ಅಂದರೆ ಖಂಡಿತ ಯಾರೂ ಕೂಡ ಮಿಸ್ ಆಗೋದೇ ಇಲ್ಲ, ಕರೆದಿದ್ದ ತಕ್ಷಣ ಬರ್ತಾರೆ. ಅದು ಒಂದು ಖುಷಿ. ಎಲ್ರೂ ಅಷ್ಟೇ, ಯಾರೆಲ್ಲ ಬಂದಿದ್ದಾರೋ ಅವ್ರಿಗೆಲ್ಲ ನಾನು ಅವಾಗ ಥ್ಯಾಂಕ್ ಯು ಹೇಳೋಕ್ಕಾಗಲೇ ಇಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಇನ್ನೇನು ಹೇಳಲಿ, ಅಷ್ಟೇ ಒಬ್ಬೊಬ್ಬರೇ ಬಂದು ಇಲ್ಲಿ ಕೇಕ್ನ ತಿನ್ನಿಸ್ತಿದ್ದಾರೆ. ನಮ್ಮಮ್ಮ ಒಂದು ಗೋಲ್ಡ್ ಇಯರಿಂಗ್ ಕೂಡ ನನ್ನ ಮಗಳಿಗೆ ತೊಗೊಂಡು ಬಂದು ಕೊಟ್ಟರು. ಅದು ಒಂದು ಖುಷಿ ಆಯಿತು. ಆ್ಯಂಡ್ ಅಷ್ಟು ಜನ ನನ್ನ ಮಗಳನ್ನ ಇಷ್ಟಪಡ್ತಾರೆ. ಸೊ ತುಂಬಾ ಅವಳು ಏನಂತ ಹೇಳ್ಬೋದು, ಪುಣ್ಯ ಮಾಡಿದ್ದಾಳೆ. ಇಷ್ಟು ಜನದ ಪ್ರೀತಿ ಬ್ಲೆಸ್ಸಿಂಗ್ಸು ಸಿಗೋದು ಅಷ್ಟು ಸುಲಭ ಅಲ್ಲ. ಅಷ್ಟೇ, ಎಲ್ಲ ಚೆನ್ನಾಗಾಯಿತು ದೇವ್ರ ದಯದಿಂದ. ತುಂಬ ಚೆನ್ನಾಗಿ ಅಡುಗೆ ಕೂಡ ನಾನು ಮಾಡಿದ್ದೆ. ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಅವತ್ತು ನಮ್ಮ ಮನೆಯಲ್ಲೇ ಇದ್ದು ನೆಕ್ಸ್ಟ್ ಡೇ ಕೂಡ ನಮ್ಮ ಮನೆಯಲ್ಲೇ ಸ್ಟೇ ಆಗಿದ್ದರು ಎಲ್ಲರೂ. ಇದ್ದು ನನ್ನ ತಮ್ಮಂದಿರೆಲ್ಲ ಹೋಗಿದ್ರು, ನಮ್ಮಮ್ಮ ನಮ್ಮ ಅತ್ತೆ ನನ್ನ ತಂಗಿ ಅವರೆಲ್ಲ ಇದ್ದರು. ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಆಡಿಕೊಂಡು ನೆಕ್ಸ್ಟ್ ಡೇ ಸಂಡೇ ಸಂಜೆನೇ ಹೋಗಿದ್ದವ್ರು ಆ್ಯಕ್ಚುಲಿ ಊರಿಗೆ. ಊಟ ಮಾಡ್ತಿದ್ದಾರೆ, ಎಲ್ಲ ನೋಡ್ತಿರ್ಬೋದು. ಈ ಥರ ಆಯಿತು ನನ್ನ ಮಗಳು ಬರ್ಡೇ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಕೂಡ ಇಷ್ಟ ಆಗಿರುತ್ತೆ. ನಾನು ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೋ, ಸೊ ಪ್ಲೀಸ್ ಹೋಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.